ರಾಜ್ಯಾದ್ಯಂತ ಬರಗಾಲ ಆವರಿಸಿದೆ. ಬೆಳೆ ರಕ್ಷಣೆಗಾಗಿ ರೈತರು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯತ್ತ ಮುಖ ಮಾಡಿದ್ದಾರೆ. ಆದರೆ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ವಿಮೆ ನೋಂದಣಿ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ. ಮಳೆಯಾದ್ರೆ ಬೆಳೆ ಚೆನ್ನಾಗಿರುತ್ತೆ, ಬದುಕು ಹಸನಾಗುತ್ತೆ. ಆದರೆ ಅದ್ಯಾಕೋ ಈ ಬಾರಿ ಮಳೆರಾಯ ಕರುನಾಡಲ್ಲಿ ಮುನಿಸಿಕೊಂಡಿದ್ದು ರಾಜ್ಯಾದ್ಯಂತ ಈ ಬಾರಿ ಬರದ ಕರಿಛಾಯೆ ಆವರಿಸಿದೆ. ಅಲ್ಲೊಂದ್ ಕಡೆ ಇಲ್ಲೊಂದ್ ಕಡೆ ಮಳೆಯಾಗೋದು ಬಿಟ್ರೆ ಬಹುತೇಕ ಕಡೆ ಮಳೆಯೇ ಆಗ್ತಿಲ್ಲ. ಹೀಗಾಗಿ ನಷ್ಟದ ಭೀತಿಯಲ್ಲಿದ್ದ ಲಕ್ಷಾಂತರ ರೈತರು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಗೆ ಸಾಲು ಸಾಲಾಗಿ ನೋಂದಣಿ ಮಾಡಿಸಿದ್ದಾರೆ. ಆದರೆ ಚಾಮರಾಜನಗರ ಜಿಲ್ಲೆ ಕಥೆಯೇ ಬೇರೆಯಾಗಿದೆ. ಜಿಲ್ಲೆಯಲ್ಲಿ ಲಕ್ಷಕ್ಕೂ ಅಧಿಕ ರೈತರಿದ್ದರೂ ಬೆರಳೆಣಿಕೆಯಷ್ಟು ರೈತರು ಮಾತ್ರ ನೋಂದಣಿ ಮಾಡಿಸಿದ್ದಾರೆ. ಚಾಮರಾಜನಗರದಲ್ಲಿ ಮಳೆರಾಯ ಕೈಕೊಟ್ಟಿದ್ದು ಬಿತ್ತಿದ ಬೆಳೆ ನೆಲದಲ್ಲಿ ಒಣಗಿ ಹೋಗಿದೆ. ಸರ್ಕಾರ ಅಧಿಸೂಚನೆ ಹೊರಡಿಸುವಷ್ಟರಲ್ಲೇ ಹೊಲದಲ್ಲಿದ್ದ ಬೆಳೆಗಳೆಲ್ಲ ಒಣಗಿ ಹೋಗಿದ್ವು. ಅರ್ಜಿ ನೋಂದಣಿಗೆ ಹೆಚ್ಚಿನ ಕಾಲಾವಕಾಶವೂ ಸಿಗದೆ ಬೆಳೆಯೂ ಉಳಿಯದೆ ರೈತರು ಸಂಪೂರ್ಣ ಕಂಗಾಲಾಗಿದ್ದಾರೆ. ಮಳೆ ಕೊರತೆಯಿಂದ ಕೇವಲ 29,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದ್ದು ಇದರಲ್ಲಿ 24,000 ಹೆಕ್ಟೇರ್ ಬೆಳೆ ಒಣಗಿದೆ. ಜಿಲ್ಲೆಯಲ್ಲಿ ಬರೋಬ್ಬರಿ 1.20 ಲಕ್ಷ ರೈತರಿದ್ದಾರೆ. ಈ ಪೈಕಿ ಕೇವಲ 17,684 ರೈತರು ಮಾತ್ರ ಬೆಳೆ ವಿಮೆಯನ್ನ ಮಾಡಿಸಿದ್ದಾರೆ. ಸರ್ಕಾರ ವಿಮೆ ನೋಂದಣಿಗೆ ಜೂನ್ 15ಕ್ಕೆ ಅಧಿಸೂಚನೆ ಹೊರಡಿಸಿತ್ತು. ಕಂತು ಪಾವತಿಸಲು ಜೂನ್ 30 ಕೊನೆ ದಿನಾಂಕ ನಿಗದಿಪಡಿಸಿತ್ತು. ಅರ್ಜಿ ಸಲ್ಲಿಸಲು ರೈತರಿಗೆ ಕೇವಲ 15 ದಿನಗಳ ಕಾಲಾವಕಾಶ ಸಿಕ್ಕಿದ್ರಿಂದ ಅರ್ಧಕ್ಕರ್ಧ ರೈತರು ವಿಮೆ ಅರ್ಜಿ ನೋಂದಣಿ ಮಾಡಿಸಿಕೊಂಡಿಲ್ಲ. ಬೆಳೆ ವಿಮೆ ಬಗ್ಗೆ ಈಗ ಆಲ್ರೆಡಿ ಆಗೋಗಿದೆ. ನಮ್ಮಲ್ಲಿ ಎಷ್ಟು ಸೋಯಿಂಗ್ ಆಗಿದೆಯೋ ಅಷ್ಟಕ್ಕೆ ಮ್ಯಾಕ್ಸಿಮಮ್ ನಾವು ಪ್ರಚಾರ ಮಾಡಿ ಮಾಡಿಸಿದ್ದೀವಿ. ಎಲ್ಲೆಲ್ಲಿ ಸೋಯಿಂಗ್ ಆಗಿಲ್ಲೋ ಅಂಥ ಕಡೆ ವಿಮೆ ಆಗಿಲ್ಲ. ಅದ್ರ ಬಗ್ಗೆ ನಾವೀಗ ನಾಳೆವರೆಗೂ ಟೈಮ್ ಇದೆ. ಈಗ ಯಾವುದಾದ್ರು ಉರುಳಿದು ಮತ್ತು ದ್ವಿದಳ ಧಾನ್ಯದಕ್ಕೆಲ್ಲ ಈಗ ರಾಗಿಗೆಲ್ಲ ಈಗ ಟೈಮ್ ಇದೆ. ಯಾರ್ಯಾರು ಲೋನಿ ಫಾರ್ಮರ್ಸ್ ಇದ್ದಾರೆ ಅದನ್ನು ನಮ್ಮ ಜೆಡಿ ಹೇಳಿಬಿಟ್ಟು ಎಲ್ಲ ವಿಮೆ ಮಾಡಿಸ್ತಾ ಇದ್ದೀವಿ. ಮೇಯಲ್ಲಿ ಬೆಳೆ ಹಾಕಿದ್ದಾರೆ. ನಮಗೆ ಜೂನ್ ಜುಲೈಯಲ್ಲಿ ಮಳೆದು ತುಂಬ ಕೊರತೆ ಆಗಿದ್ದರಿಂದ ಅದು ಸೀಡ್ಲಿಂಗು ಆಗ್ದಲೇ ಅದು ಪಾಳ್ ಥರ ಕಾಣುತ್ತೆ. ನಾವು ಏನಾರ ಇದರಲ್ಲಿ ಇದೆ ಅಂತ ಸ್ಕ್ಯಾನ್ ಮಾಡಿ ತೊಗೊಳ್ವಾಗ ಮೊಬೈಲಲ್ಲಿ ಆ ರೀತಿಯಾಗಿದೆ. ಅದ್ರ ಬಗ್ಗೆ ಎಲ್ಲ ನೋಡೋಣ ಸರ್ಕಾರದ ಮಟ್ಟದಲ್ಲಿ ಇದ್ರ ಬಗ್ಗೆ. ಬೆಳೆ ನಷ್ಟವಾಗಿದ್ರೂ ಬಹುತೇಕ ರೈತರು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಿಂದ ದೂರ ಉಳಿದಿದ್ದಾರೆ. ರೈತರು ಕಷ್ಟಪಟ್ಟು ಪ್ರೀಮಿಯಂ ಕಟ್ಟುತ್ತಾರೆ. ಆದರೆ ಬೆಳೆ ನಾಶ ಆದಾಗ ವಿಮಾ ಕಂಪನಿಯವರು ಯಾವುದೇ ವೈಜ್ಞಾನಿಕ ಲೆಕ್ಕಾಚಾರ ಇಲ್ಲದೆ ಪರಿಹಾರ ಕೊಡ್ತಾರೆ. ಅದಕ್ಕೆ ಪ್ರೀಮಿಯಂ ಕಟ್ಟಿ ಹಣ ದಂಡ ಮಾಡಿಕೊಳ್ಳುವುದಕ್ಕಿಂತ ವಿಮೆಯೇ ಬೇಡ ಅನ್ನೋದು ರೈತರ ನಿಲುವಾಗಿದೆ. ಬಿತ್ತನೆ ಅವಧಿಗೆ ತಕ್ಕಂತೆ ಪ್ರತಿ ವರ್ಷ ಬೆಳೆ ವಿಮೆ ನೋಂದಣಿಗೆ ಸಾಕಷ್ಟು ಕಾಲಾವಕಾಶ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಬೆಳೆ ವಿಮೆ ಮಾಡ್ತಾ ನೋಂದಾಯಿಸ್ತಕ್ಕಂಥ ರೈತರ ಸಂಖ್ಯೆ ತೀರಾ ಕಡಿಮೆ ಇದೆ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಸಂಬಂಧಪಟ್ಟಂಥ ಕಂಪನಿಯು ಸಮರ್ಪಕವಾಗಿ ಪರಿಹಾರವನ್ನು ರೈತರಿಗೆ ಕೊಡದೇ ಕಾರಣಕ್ಕಾಗಿ ಬೆಳೆ ವಿಮೆ ನೋಂದಣಿ ಮಾಡ್ತಕ್ಕಂಥಲ್ಲಿ ರೈತರು ನಿರಾಸಕ್ತಿ ತೋರ್ತಾ ಇದ್ದಾರೆ. ಒಂದು ಕಡೆ ಸರ್ಕಾರ ಮತ್ತು ಸಂಬಂಧಪಟ್ಟಂಥ ಇಲಾಖೆ ಹೇಳ್ತದೆ ಬೆಳೆ ವಿಮೆಯನ್ನು ರೈತರು ಎಲ್ಲರೂ ನೋಂದಾವಣೆ ಮಾಡಿಕೊಂಡ್ರೆ ಇಂಥ ತೀವ್ರ ಬರಗಾಲ ಮತ್ತು ಆತಂತ್ರ ಪರಿಸ್ಥಿತಿನಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ ಅಂತೇಳಿ ಪ್ರಕೃತಿ ವಿಕೋಪ ಸಂದರ್ಭ ಆದರೂ ಕೂಡ ರೈತರಿಗೆ ಬೆಳೆ ನಷ್ಟ ಕೊಡ್ತಕ್ಕಂಥದ್ದಲ್ಲಿ ಮತ್ತು ವೈಜ್ಞಾನಿಕವಾದಂಥ ಬೆಳೆ ನಷ್ಟವನ್ನು ಕೊಡ್ತಕ್ಕಂಥದ್ರಲ್ಲಿ ಕಂಪ್ನಿಗಳು ವಿಫಲವಾಗಿರೋ ಕಾರಣ ರೈತರು ನಾವ್ಯಾರೂ ಕೂಡ ಇವತ್ತು ಬೆಳೆ ವಿಮೆ ಮಾಡಬಾರ್ದು ಅಂತೇಳಿ ತೀರ್ಮಾನ ಮಾಡಿ ಬೆಳೆ ವಿಮೆ ನೋಂದಾವಣೆ ಮಾಡದೇ ವಾಪಸ್ ಬರ್ತಾ ಇದ್ದೀವಿ. ಒಟ್ಟಿನಲ್ಲಿ ಚಾಮರಾಜನಗರದ ರೈತರಿಗೆ ಸರ್ಕಾರ ಮತ್ತು ವಿಮಾ ಕಂಪನಿಗಳ ಧೋರಣೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ರೈತರ ಸಮಸ್ಯೆಗೆ ಸ್ಪಂದಿಸಬೇಕಿದೆ. ಎಸ್ಎಂ ನಂದೀಶ್, ನ್ಯೂಸ್ 18 ಚಾಮರಾಜನಗರ.